ಫಸ್ಟ್ ತೆಗೆದು ಇವನ್ ಬದಿಗೆ ಹಾಕಿರ್ತೀನಿ. ಕಣ್ಣಿಗೆ ಕಂಡ್ರೆ ಮತ್ತೇನಿಲ್ಲ, ಇವನ್ನೇ ಹಾಕ್ಕೊಂಡು ಹೋಗೋದು. ಯಾರು ಮಾತಾಡಿದ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನೇ. ಹಾಂ ಬೈಯೋದೇನು ಬೇಡ, ಬೇರೆ ಎಂಥದ್ದು ಅಲ್ಲ. ನಮ್ಮಮ್ಮ ಅದಾರಲ್ಲ, ಹಳೇ ಚಪ್ಪಲಿ ಒಂದು ಜೊತೆ ಅದಾವೆ, ಅವನ್ನೇ ಹಾಕ್ಕೊಂಡು ಹೋಗೋದು ಎಲ್ಲಿಗೆ ಹೋಗೋದಾದ್ರು. ಈಗ ರಮ್ಯರ ಮನೆಗೆ ಹೋಗೋಕ್ಕಂತ ಹೊರಟಾರೆ ಅವನ್ನೇ ಹಾಕ್ತಾರೆ, ಅದಕ್ಕೆ ಅದನ್ನು ತೆಗೆದು ಬದಿ ಇಟ್ಟೀನಿ. ಆ ಹೊಸ ಚಪ್ಪಲಿಗೆ ತಗೊಂಡು ಎಂತ ಮಾಡೋದು? ಅವನ್ನ ತೊಗೊಂಡಿದ್ದು ಹೊರತು ವರ್ಷದಲ್ಲಿ 1-2 ಸತಿನೂ ಎಲ್ಲಿಗೂ ಹಾಕಲ್ಲ. ಹತ್ರದ ಮದುವೆ ಮನೆ ಇದ್ದರೂ ಬೇಡ ಇಷ್ಟು ಗನಾವೆ ಅಂತಕ್ಕೆ ಯಾರು ತೊಗೊಂಡು ಹೋಗ್ತಾರೆ ಅಂತಾರೆ. ಅದಕ್ಕೆ ಇವತ್ತು ಅವನ್ನ ತೆಗೆದು ಬದಿ ಹಾಕೀನಿ. ಅಲ್ಲಿ ದೊಡ್ಡವ್ರ ಮನೆ ಯಾರು ಬರೋರು ಹೋಗೋರು ಇರ್ತಾರೆ, ಏನು ತಿಳ್ಕೊಳಲ್ಲ ಈ ಥರ ಚಪ್ಪಲಿ ಹಾಕ್ಕೊಂಡೋದ್ರೆ. ಪ್ರೇಮ್ನೇ ಇವ್ರಿಗಿಂತ ಚೆನ್ನಾಗಿರೋ ಚಪ್ಪಲಿ ಹಾಕ್ತದೆ. ಅಲ್ಲ ಅಮ್ಮ, ಇನ್ನೂ ಎಂತ ಮಾಡ್ತಿದ್ದೀರಿ ನೀವು? ಹೊರಡಬಾರ್ದ ಹಂಗಾರೆ? ಮಳೆನೂ ಒಂಚೂರು ಹೊಳವಾಗಿತ್ತು. ಅದು ಅಲ್ಲದೆ ಮಾವನು ಮನೇಲಿಲ್ಲ ಈಗ. ಅವ್ರು ಇಲ್ಲಿದ್ದಾಗ ಹೋದರೆ ಅನುಕೂಲ ಅಲ್ಲ. ನಂಗಾದ್ರೆ ಹೇಳ್ತೀರಿ ಪಕ್ಕನ ಹೊರಡೋಕ್ಕಾಗಲ್ಲ ಅಂತ. ಬಂದೆ ಮಾರತಿ. ಅಲ್ಲ ಇಲ್ಲೇ ಇಟ್ಟಿದ್ನಪ್ಪ, ಸಣ್ಣ ಬಾಲಿರೋದು ಬರೀ ಕೈಯಲ್ಲಿ ಹೋಗೋದು ಹೆಂಗೆ? ಎಂಥವ್ರಂಚೆ ತಗೊಂಡು ಹೋಗೋಣ ಅಂತ ಹೇಳಿ ಮಾಡಿ ಇಟ್ಕೊಂಡೀನಿ. ಕಾಣಕ್ಕಿಲ್ಲ. ಏನು ಬೆಕ್ಕೆ ಕಚ್ಕೊಂಡು ಹೋಗ್ತಾ ಇನ್ನು ಎಂಥದ? ಅದೊಂದು ಏನು ಉರಿತದ? ಎಂತ ಆ ತಿಂಡಿ ಪಟ್ನನ ಅದನ್ನು ಬೇರೆ ಕವರಿಗೆ ಹಾಕಿ ಅಲ್ಲಿ ತೊಗೊಂಡೋಗಿ ಇಟ್ಟಿನಿ ನಾನು. ಬನ್ನಿ ನೀವು, ಬೆಕ್ಕು ಕಚ್ಕೊಂಡು ಹೋಗ್ಲಾ? ಎಂಥದ್ದು ಇಲ್ಲ. ಅಲ್ಲೇ ಶಾರದಾ, ನಿನ್ನ ಮಾವು ಕೇಂದ್ರ ಎಲ್ಲಾರು ಬಾಯಿ ಬಿಟ್ಗಿಟ್ಟಿಯ? ಸೀತ್ ಹೇಳಿದೆ ಗುಂಡಪ್ಪಣ್ಣಗೂ ಗೊತ್ತಾಗಂಗಿಲ್ಲಂತೆ. ನಮ್ಮನೇಲಿ ಇವ್ರಿಗೆ ಗೊತ್ತಾದ್ರೆ ಮತ್ತು ಗುಂಡಪ್ಪಣ್ಣಗೆ ಗೊತ್ತಾದಂಗೆಯ. ಯಾವ ಕಾರಣಕ್ಕೂ ಹೇಳಂಗಿಲ್ಲ ನೋಡಿ, ಹೇಳಿನೇ. ನಂಗೆ ಗೊತ್ತೇ ಇಲ್ಲ ನೋಡಿ ಹೇಳಬಾರ್ದು ಅಂತ. ಬಂದು ಕೂಡಲೇ ಈಗ ಫಸ್ಟ್ ಅದೇ ಕೆಲಸ, ಅವ್ರ ಹತ್ರ ಹೇಳ್ತಾ ಕೂತ್ಕೊಂಡು. ನಾನು ಮಾತಾಡ್ತೀರಿ ಮರ, ಹೊರಡಿ ನೀವು. ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಏನು ಬಿಡಬೇಕು ಅಂತ. ಅಲ್ಲ, ಎಲ್ಲಾರು ಬಾಯಿ ತಪ್ಪು ಹೇಳ್ದಿಳ್ತೀಯನ ಅಂತ ಹೇಳಿದ್ದಷ್ಟಯ್ಯ. ಪಕ್ಕನ ಬರ್ತೀನಿ. ಇದು ಎಂತಕ್ಕೆ ಹೊಸ ಮಿಟ್ ತೆಗ್ದು ನೀನಾ? ನಿಂದೆ ಕೆಲಸ ಮತ್ತೆಂತ? ಸುಮ್ಮನಿದ್ದು ಬಿಡು. ಇಲ್ಲಿಂದ ಇಲ್ಲಿಗೆ ಅಂತಕ್ಕೆ ಈ ಮಳೆಯಲ್ಲಿ ಕೆಸರು ಹುಡುಕಿ ಕೂತ್ಕೋತವೆ. ಅದು ಅವ್ರ ಮನೇಲಿ ಹೋಗೋ ಅಂಕನ ಕೆಸರು ಅಂದರೆ ಇಂಥ ಥರ ಅಂತ ಇಲ್ಲ, ಇಷ್ಟು ಗನ ಮೆಟ್ಟು ಹಾಕ್ಕೊಂಡು ಹೋಗೋದು. ನಗಾಡ್ತಾರೆ ಯಾರು. ನಿಜಾಯ್ತಾವ ಹಳೆ ವೆಲ್ಲಿಟಿಯ ಕೊಡು ಮರತೆ. ಅದು ಬೇಕಾಗಿದ್ದಾಗಲಿ, ನಾನು ಮಾತ್ರ ಹಳೆ ಚಪ್ಪಲಿ ಕೊಡಲ್ಲ. ಅಲ್ಲ, ಅಲ್ಲಿ ಯಾರು ಬರೋರು ಹೋಗೋರು ಇರ್ತಾರೆ, ನೋಡಿದ್ರೆ ಏನು ಅಂದ್ಕೋಬೇಕು? ಅದರಲ್ಲಿ ಚಪ್ಪಲಿಗಿಂತ ಜಾಸ್ತಿ ತೊಂತಿ ವೈರೇ ಅದೇ, ಮತ್ತು ಅದನ್ನೇ ಹಾಕ್ಕೊಂಡು ಹೋಗ್ತಾರಂತೆ. ಕೆಸರು ಹಿಡಿದು ಹಾಳಾದ್ರೆ ಆಗಲಿ ಬಿಡಿ, ಒಂದು ಜೊತೆ ಚಪ್ಪಲಿ ತೊಗೊಂಡು ಅದನ್ನು ಎಷ್ಟು ವರ್ಷ ಇಟ್ಕೋಬೇಕಂತ ಮಾಡಿರೆ? ಹಾಳಾದರೆ ಇನ್ನೊಂದು ತೊಗೊಂಡ್ರೆ ಆತಪ್ಪ. ನಾನೇ ತಂದು ಕೊಡ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಸುಮ್ಮನೆ ಈ ಚಪ್ಪಲಿ ಹಾಕ್ಕೊಂಡೋಗಿ. ರಮ್ಯನಾರು ಏನು ಹೇಳ್ತದೆ ನೋಡ್ದೋಳು. ಪಾರ್ವತತ್ತಿಗಂತೂ ಬುದ್ಧಿ ಇಲ್ಲ, ಶಾರದಕ್ಕಗಾರು ಗೊತ್ತಾಗ್ಲನೋ ಹಂಗಾರೆ. ಪಾಪ ವಯಸ್ಸಾದವ್ರನ್ನ ಈ ಥರ ಇದು ಮಾಡಿ ಕಳ್ಸ್ಯಾರಲ್ಲ ಅಂತ ಅಂದ್ಕೊಳಲ್ಲ ಅದ. ಹಾಂ ನೋಡೀಗ ಎಲ್ಲ ಬಿಟ್ಟು ರಮ್ಯ ನಾನು ಮೆಟ್ ನೋಡಿ ಏನು ಎತ್ತ ಅಂತ ಹೇಳೋಕ್ಕೆ ಕೇಳೋಕ್ಕೆ ಕೂತದೀಗ. ಮಾತಾಡ್ತೀವಿ ಮಾರತ್ತೆ. ಅಯ್ಯೋ ಹೊತ್ತು ಆತು, ಈ ಹೇಳ್ದಾರೆ ಬಾಯಿಸಿ ಬರ್ದಿದ್ದಂಗೆ ಮಾಡ್ತೀರಿ. ನಾ ಅವತ್ತಾಯಿದ್ರು ಮದುವೆಗೆ ಮಳೆ ಹಿಡಿತು ಅಂತೇಳಿ ಹಾಕ್ಕೊಂಡು ಹೋಗ್ಲ ಹಾಳತ್ತವೆ ಅಂತ. ನೋಡಿಲಿ ಎಂತ ಕೈಯಲ್ಲಿ ಹಿಡ್ಕೊಂಡೋಗ ಸೈ ಏನೀಗ. ಅಲ್ಲ ಅಮ್ಮ, ನಿಮ್ಗೆ ಎಂತ ಆಗಿದೆ? ಹಾಕ್ಕೊಳ್ಳಿ, ಏನೂ ಆಗಲ್ಲ. ಒಂದು ಪಕ್ಷ ಕೆಸರು ಹಿಡಿದ್ರು ತೊಳೆದ್ರು ಹೋತದದು. ಹಂಗಿದ್ದೆ ಚಪ್ಪಲಿ ಅದು. ಇನ್ನೊಂದು ಸರಿ ಅಕ್ಕ ಬರಲಿ ತಡೀರಿ, ಹೇಳ್ತೀನಿ ಹಿಂಗೆ ಮಾಡ್ತೀರಿ ಅಂತ. ಅದನ್ನೊಂದು ಹೇಳಿ ಹೆದರ್ಸಕ್ಕೊಂದು ಕಲ್ತ್ಬಿಟ್ಟಿಯ. ಈ ತಿಂಡಿ ಪಟ್ನ ಎಲ್ಲಿಟ್ಟಿ ಮರತೆ? ಅಯ್ಯೋ ಇಲ್ಲೇ ಅದೆಯಲ್ಲ. ನಾವು ಒಂದ್ಸತಿ ಹೆದರೇ ಬಿಟ್ಟೆ, ನಾ ಏನಾರು ಕಚ್ಕೊಂಡು ಹೋತಾನೋ ಅಂತ. ತಗೊಳ್ಳಿ, ಹಿಡ್ಕೊಳ್ಳಿ. ಜಾರ್ತ ಸ್ವಲ್ಪ ನಿಧಾನ. ಮರತಿ ಎಂತ ಜಾರ್ತದ ಈ ಮೆಟ್ಟು ಹಾಕ್ಯಂಡು. ಈಗ ಹೋಗಿ ಬರ್ತೀನಿ ಹಂಗಾರೆ. ಪುಳ್ಳು ಹುಡುಕ್ಯಂಡ್ರೆ ಹೇಳಬೇಡ, ಅವ ಹಾಗೆ ಅಜ್ಜನ ಹತ್ರ ಹೋಗಿ ಬರೀತಾನೆ ಅಜ್ಜಿ ಇಂತಲ್ಲಿಗೆ ಹೋಗಿತ್ತು ಅಂತ. ಅಯ್ಯೋ ನಾ ಹೇಳಲ್ಲ ಮಾರ, ಈಗ ನಿಧಾನ ಹೋಗಿ ಬನ್ನಿ. ಅಲ್ಲ, ಇಷ್ಟು ಅರ್ಜೆಂಟ್ ಎಂತಕ್ಕೆ ಹೊರಟ್ರು ಅಂತ. ಸೀತಕ್ಕೆ ಹಂಗೆ ಸುಮ್ಮನೆ ಬನ್ನಿ ಹೋಗೋಣ ಅಂತೇಳೆಲ್ಲ ಹೇಳ್ತಿರಲ್ಲ. ಪ್ರೇಮ್ನು ಮೊನ್ನೆ ಬಂದವಳೆಂತೂ ಅಚ್ಚಿ ಕರ್ಕೊಂಡು ಹೋಗ್ಕೊಂಡು ಸುಮಾರು ಹೊತ್ತು ಮಾತಾಡ್ತಾ ನಿಂತಿತ್ತು. ಏನೋ ಆಗಿದೆ ಅವ್ರ ಮನೇಲಿ, ನನ್ನ ಹತ್ರ ಬಾಯಿ ಬಿಡಲ್ಲ ಅಷ್ಟೇ. ಅದಕ್ಕೆ ಒಂದೊಂದು ಸತಿ ಬೇಜಾರಾಗೋದು. ಎಷ್ಟು ನಮ್ಮವ್ರು ಅಂತ ಇದ್ರೂ ಇವ್ರಿಗೆ ಸೀತಕ್ಕನೇ ಹೆಚ್ಚು. ಅವ್ರ ಹತ್ರನಾರು ಹೇಳ್ತಾರೆ, ನನ್ನ ಹತ್ರ ಹೇಳಲ್ಲ. ಮತ್ತೆ ನಂಗೆ ಅದಕ್ಕೆ ಬೇಜಾರಾಗೋದು. ಯಾವುದೊಂದು ಕಾರು ಸೀತಾ ಅಂತಲೇ ಇರ್ತಾರೆ ಗೊತ್ತಾ. ಸೀತ ನನ್ನ ಮಗಳಿದ್ದಂಗೆ ಅಂತ. ಅಕ್ಕಗೆ ಎಷ್ಟು ಬೇಜಾರಾಗ್ತದೆ ಏನೋ ಗೊತ್ತಿಲ್ಲ.
ಅವರಿದ್ದಂತೆ ಬೇರೆ ಯಾರು ನನ್ನ ಮಗಳು ಅಂದರೆ ಬೇಜಾರಾಗದೇ ಇರ್ತದ. ನನಗೆ ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ ಒಂದೊಂದು ಸತಿ. ಈಗ ಇದ್ದಕ್ಕಿದ್ದಂತೆ ಹೋಗಲೇಬೇಕು, ಅರ್ಜೆಂಟು ಸೀಟ್ ಹೇಳಿದೆ ಅಂತ ಹೊರಟಾರೆ. ಏನೂ ಕಾರಣ ಇಲ್ಲದೆ ಅಷ್ಟು ಅರ್ಜೆಂಟಲ್ಲಿ ಹೊರಡ್ತಾರಾ? ಎಂತಕ್ಕೆ ಅಂತ ಕೇಳಿದ್ರೆ ನನ್ನ ಹತ್ರ ಬಾಯೇ ಬಿಡಲ. ನಾನು ಮತ್ತು ಸುಮ್ಮನಾದೆ ಕಡೆಗೆ. ಹೇಳಬೇಕು ಅನ್ಸಿದ್ರೆ ಅವರೇ ಹೇಳ್ತಾರೆ, ನಾನೇನು ಮತ್ತೆ ಕೇಳೋದು ಅಂತ. ಬೇಜಾರು ಮಾತ್ರ ಆಯ್ತು ನನಗೆ. ಇಷ್ಟು ಮಾಡಿದ್ರು ಒಂದು ಮಾತು ನನ್ನ ಹತ್ರ ಏನು ಅಂತ ಹೇಳಲ್ಲ ಅಂತ. ಏನೋ ಆಗ್ಯದಲ್ಲಿ. ಏನು ಕಾರ್ತಿಕ್ ಬಂದೇನಾರು ತೊಂದರೆ ಕೊಡ್ತಾ ಇದ್ದಾನೋ ಎಂಥದ. ಏನಾರು ಹಾಕ್ಕಿನ್ಲಿ, ನನ್ನವೇ 1000 ಅದಾವೆ. ಅಲ್ಲ, ಅಪ್ಪ ಬಂದವ್ರು ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಅವ್ರು ಬರೋರೊಳಗೆ ಗೊತ್ತಿನ ಮರಯ್ಯ, ನಂಗೆ ಗೊತ್ತು. ಹಂಗೆ ಸುಮಾರು ಹೊತ್ತಾಗ್ತದ ಅವ್ರು ಬರೋದು. ಏನೋ ಫೋನ್ ಮಾಡಿದ್ನಲ್ಲ ಈಗ, ಇನ್ನೂ ಡ್ರಮ್ ಅಂತೆ ಹೊಡೆಯೋಕ್ಕೆ. ಹೊಡೆದು ಅವು ಹತಾರೆಲ್ಲ ತೊಗೊಂಡೋಗಿ ಇಟ್ಟು ಇನ್ನು ಸ್ನಾನ ಮಾಡ್ತಾರೋ ಮಾಡಲ್ಲ, ಮಾತುಕತೆ ಹಾಡ್ಕೊಂಡು ಬರೋದು ಹಂಗೆ ಸುಮಾರು ಹೊತ್ತು ಆಗ್ತದೆ. ನಂಗೆ ಗೊತ್ತಾಗಲ್ಲ ಅಷ್ಟು. ಅಂತ ಮಿಕ್ಕಿ ಎಲ್ಲರೂ ಬಂದರೆ ಬರೋಲ್ಲ, ಬಂದರೆ ಬರತತ್ತೆ ಮನೆಗೆ ಹೋಗಿದೆ ಅಂತ ಹೇಳಿ. ಹಾಂ, ಕಡಿಕಲ್ ಪಾಪಣ್ಣ ಮಾವನ ಹತ್ರ ಕೇಳಿದಾಗ ಇಲ್ಲಿ ಬರಲ್ಲ ಅಂತ ಹೇಳಲಿ, ನಂಗೆ ಬೈತಾರೆ. ಹಿಂಗೆ ಅಂತ ಹೇಳಲ್ಲ, ನನಗೆ ಬೈಯಕ್ಕೆ ಶುರು ಮಾಡ್ತಾರೆ. ಸುಳ್ಳು ಹೇಳ್ತೀಯೇನೋ ಹಂಗಾನು ಹಿಂಗಾನೋ ಅಂತ. ಅದು ಅಲ್ಲದೆ ಎಂತಕ್ಕೆ ಹೋಗಿದ್ದು ಪಾರ್ವತಕ್ಕರ ಮನೆಗೆ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಸುಮ್ಮನೆ ಇರೋ ಮಾರಯ್ಯ, ಗಡಿ ಬಿಡಿಲಿ ಎಲ್ಲರೂ ಹೊಲ್ಟಾಗಿ ಹಿಂಗಿದ್ದೆ ನಿಮ್ಮವು ಬ್ಯಾಡ್ದಿದ್ದೆ ಏನಾರು ಮಾತಾಡ್ತಿರ್ತೀರಿ. ಅವ್ರು ಬರೋಲ್ಲ ಅಂತೇನೆ ಅಲ್ಲಿ ಬರ್ತಾರಂತೆ, ಪಾಪಣ್ಣನ ಫೋನ್ ಮಾಡ್ತಾರಂತೆ. ಹಂಗೆ ಮಾಡಿದ ಕಾಲಕ್ಕೆ ನೋಡ್ಕೊಂಡ್ರೆ ಸೈ. ಸುಮ್ಮನೆ ಈಗ ನಾ ಹೇಳ್ದಷ್ಟು ಮಾಡು. ಹೇಳಿದ್ರೆ ನನಗೆ ಬೈಯಕ್ಕೆ ಬತ್ತೀಯ. ಇಷ್ಟೆಲ್ಲ ಮಾಡೋ ಬದಲು ಸತ್ಯ ಹೇಳಿದ್ರೆ ಏನಾಗ್ತದಮ್ಮ? ಪಟಾಕೆ ಹೊಲ್ದಷ್ಟೊತ್ತಿಗೆ ನಂಗೆ ಮತ್ತೆ ಸಿಟ್ಟು ಬರೆಸ್ಬೇಡ. ಸತ್ಯ ಹೇಳ್ಬೇಕಾ ಎಂತ ಹೇಳಬೇಕು ಅಂತ ನಂಗೆ ಗೊತ್ತಾ? ಹಂಗೆ ಅಷ್ಟರ ಮಟ್ಟಿನ ತಿಳುವಳಿಕೆ ಅದೇ ನನಗೆ. ಹೇಳ್ದಷ್ಟು ಕೆಲಸ ಮಾಡು, ಇಲ್ದಿ ಸುಮ್ಮನಿರು. ಸೀತಾ, ಓ ಪಾರ್ವತಕ್ಕೆ ಬಂದ್ರೇನ? ಸೀಟ್ ಹೊಲ್ಟಿಯೇನೆ? ನಾ ಮತ್ತೆ ಮನೆಗೆ ಬತ್ತ ಕೂರಲ್ಲ. ಬಾ ಬಾ ಬಾ. ಬಂದೆ ಪಾರ್ವತಕ್ಕ. ಅಮ್ಮೊಬ್ಳು ಎಂತಕಾರು ಹಿಂಗೆ ಮಾಡ್ತದೆ ಏನಪ್ಪ? ನಂಗೆ ಹೇಳ್ತದೆ ಮತ್ತೆ ಸುಳ್ಳು ಹೇಳಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಈಗೇನಾರು ಗೊತ್ತಾದರೆ ಮನೆ ಒಳಗೆ ಸುಮ್ಮನೆ ಜಗಳ ಶುರು ಆಗ್ತದೆ. ಯಾರಿಗೆ ಬೇಕು ಆ ರಗಳೆ? ಮಳೆ ಹೊಳುವಾಗ ಒಂದು ಉಪಕಾರ ಮಾಡ್ತಮಾರ. ಆ ದೊಡ್ಡ ಮಳೆ ಬರೋಷ್ಟೊತ್ತಿಗೆ ನೀವೆಂತ ಹೊರಟಾಗಿತ್ತಾ? ಇಲ್ಲ, ಅಷ್ಟೊತ್ತಿಗೆ ಹೊಳ್ಳ. ಇದೊಂಚು ತಿಂಡಿ ಮಾಡ್ತಾ ಹಾಕಿಂಡೆ, ಬರೀ ಕೈಯಲ್ಲಿ ಹೋಗೋದು ಹೆಂಗೆ ಅಂತ. ಪುಣ್ಯಕ್ಕೆ ಗೌಡ್ರು ಮನೇಲಿರಲ್ಲ, ಇಲ್ದಿದ್ರೆ ಮುಗಳ್ಳಿ ಹಿಡ್ಕೊತಾ ಬರ್ತಿದ್ರಿ. ಎಂತ ತಿಂಡಿ ಮಾಡಿ ಎಲ್ಲಿಗೆ ತಗೊಂಡು ಹೋಗ್ತೀಯ ಅಂತ. ಅವ್ರು ಬರೋರೊಳಗೆ ಹೋಗಿ ಅಂತೇಳಿ ಸಾರದನ್ನ ಎಲ್ಲ ಬೇಗ ಇದು ಮಾಡಿ ಕೊಡ್ತಪ್ಪ. ಅದು ಹೆಜ್ಜೆ ಚುರುಕು ಹಾಕಕ್ಕಾರ ಆಗ್ತದಂತ ಮಾಡಿಯ. ಹೊಸ ಮೆಟ್ಟಿನ ಜೋಡಿ ಬೇಡ ಅಂದಂಗೆ ಅವನ್ನೇ ಹಾಕಿ ಹೋಗಿ ಅಂತೇಳಿ ಹಠ ಹಿಡಿದು ಕೂತ್ಕೋತು. ನಾನು ಹಾಕಿ ಬಂದೇನಿ, ಮತ್ತು ಕೈಯಲ್ಲಿ ಹಿಡ್ಕೊಂಡೋದ್ರೆ ಯಾರು ಏನು ತಿಳ್ಕೊತಾರೆ ಅಂತ ಕಾಲಿಗೆ ಹಾಕ್ಕೊಂಡೇ ಬಂದೆ. ಜಾಕಿನೇ ಒಂದು ನಮ್ನಿ. ನೀವು ಎಂತಾರು ತಿಂಡಿ ಮಾಡ್ಕೊಂಡಾರು ಬಂದ್ರಿ, ನಾ ಎಂತ ಮಾಡ್ಕೊಂಡ್ಲೂ ಇಲ್ಲ ಪಾರ್ವತಕ್ಕ. ರಮ್ಯ ಏನು ತಿಳ್ಕೊತದೇನು? ನಾನು ಯಾವಾಗಲೂ ಹಿಂಗೆ ಮಾಡ್ದಾಳಲ್ಲ. ಅಲ್ಲಿ ತಗೊಂಡು ಹೋಗಿದ್ರ ಮೇಲೆ ನನ್ನ ಹೆಸರು ಬರ್ದೆ ನಾನೇ ಇಂಥರೇ ತಂದಿದ್ದ ಅಂತ. ಇವರು ಹೋಗ್ತಿದ್ವಿ, ತಗೊಂಡು ಹೋದ್ರು ಸಯ್ಯ. ಏನು ತಿಳ್ಕೊಳೋದು ಇಲ್ಲ ರಮ್ಯ. ಅದು ಆ ಹುಡುಗರು ಇವನ್ನೆಲ್ಲ ತಿನ್ಬೇಕಾತಲೆ ಈಗಿನ ಇದರಲ್ಲಿ. ನಾ ಅದಕ್ಕೆ ಹೇಳಿದೆ ಫೋನ್ ಮಾಡಿದಾಗ, ನೀ ಎಂತ ಮಾಡೋಕೆ ಹಚ್ಚಿಗೆ ಬೇಡ, ಸುಮ್ಮನೆ ಬಾ ಅಂತ. ನನಗೂ ಪುರ್ಸತ್ತೂ ಇರಲ್ಲ. ಒಂಥರ ತಲೆ ಬಿಸಿನೂ ಆಯ್ತು ಮಾರ. ಪ್ರೇಮ್ ಹೇಳೋದು ನೋಡಿದ್ರೆ ಎಂತ ಆಗಿದೆ ಅಂತಲೇ ಗೊತ್ತಾಗಲ್ಲ. ಪ್ರೇಮ್ನೂ ಹೇಳ್ತು, ಅನಿಲ್ ಹುಡುಗ ಜಂಗನಾಗಿದ್ದಿದ್ರೆ ಈಗ ಇಷ್ಟೆಲ್ಲ ತಲೆ ಬಿಸಿ ಇರಲ್ಲ ಅಂತ. ನನಗೂ ಹೌದಾಗ ಕಾಣ್ತು. ಇದ್ದಿದ್ರು ಹೋಗಿ ಏನು ಎತ್ತ ಅಂತ ಕೇಳ್ತಿದ್ದ. ಅದು ರಘುವೀರಣ್ಣ ಅವನ ಹತ್ರ ಬಿಟ್ಟರೆ ಮತ್ತು ಉಳ್ದರ ಹತ್ರ ಎಂತ ಹೇಳಲ್ಲ ಸುಸೂತ್ರ. ನಮ್ಮ ಮನೇಲಿ ಇವ್ರಿಗಂಕ ಅವ್ರನ್ನ ಕಂಡ್ರೇ ಆಗಲ್ಲ. ಅದಕ್ಕೆ ಈಗ ಇವ್ರಿಗೆ ಹೇಳ್ದೆ ಬಂದಿದ್ದಲ್ಲ ನಾನು. ಅವ್ರು ವಾಪಸ್ ಮನೆ ಬರೋರೊಳಗೆ ಹೋಗ್ಬೇಕು ನಾನು. ಎಲ್ಲ ಕಂಡ್ರೆ ಅದೇನು ಇದಲ್ಲ, ಸುಮ್ಮನೆ ಎಲ್ಲರ ಮಾತಿಗೆ ಅಂತಾರೆ ಹೇಳ್ಯಾರ, ಅದನ್ನೇ ತಲೆಗೆ ತಗೊಂಡಿಯ. ಏನಾಗೋದಿಲ್ಲ, ಬಾ ಹೋಗೋಣ ಬಾ. ಇಲ್ಲ ಪಾರ್ವತಕ್ಕ, ನಂಗೆ ಹಂಗಾರು ಅಷ್ಟು ಗೊತ್ತಾಗಲ್ಲ. ಮೊದಲಿಂದನೂ ಮಧ್ಯದಲ್ಲಿ ಎಲ್ಲೋ ಒಂದು ಸತಿ ಈಗ ಪಾಪಣ್ಣ ಅವನೆಲ್ಲ ಇದು ಮಾಡೋಷ್ಟೊತ್ತಿಗೆ ಒಟ್ಟಿಗೆ ಇರ್ತಿದ್ರು. ಈಗೀಗ ಅಂಕನು ಆಗೋದೇ ಇಲ್ಲ. ಕಣ್ಣು ಕುಡಿಕೊಂಡ್ರೆ ಆಗಲ್ಲ, ಆ ಥರ ಮಾಡ್ತಾರೆ. ನಿಮಗೆ ಸಾಧಾರಣ ಗೊತ್ತಲ್ಲ ಪಾರ್ವತಕ್ಕ, ಇವ್ರು ಏನಾರು ಜಗಳ ದುಂಬಿ ಏನಾರು ಮಾಡ್ಕೊಂಡಿದ್ರ ಆವಾಗ?
ಅಲ್ಲ, ಅವಾಗ ಒಂದು ಪಕ್ಷ ಜಗಳ ಮಾಡಿದ್ರು ಒಂದು ಕಾಲದಲ್ಲಿ ಚೆನ್ನಾಗೇ ಇದ್ರಪ್ಪ. ಈಗೊಂದು ವರ್ಷದಿಂದ ನೋಡಿದ್ರೆ ಆಗಲ್ಲ ನೋಡಿ. ಆವಾಗ ಮತ್ತೆ ಇವರು ತೀರ್ಕೊಂಡಾಗ ಎಲ್ಲರೂ ಒಮ್ಮೆನೋ ಅಯ್ಯೋ ಪಾಪ ಅನ್ನೋರು ಇದು ಮಾಡೋರು ಭಾಳ ಇದು ಮಾಡ್ತಿದ್ರು. ಈಗ ಅದೇ ಹೇಳಿದ್ನಲ್ಲ, ರಘುವೀರಣ್ಣನ ಸುದ್ದಿ ಮಾತಾಡೋದೇ ಬಿಟ್ಟಿನಿ ನಾ ಮನೇಲಿ. ಹಾಗಾಗಿ ಈಗ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಬಂದಿದ್ದು. ನಮ್ಮ ಪಟಾಕಿ ಒಬ್ಬ 108 ಪ್ರಶ್ನೆ ಕೇಳ್ತಾ ನಿಂತಿದ್ದ. ಯಾಕೆ ಸುಳ್ಳು ಹೇಳಬೇಕು, ಸತ್ಯ ಹೇಳಿದ್ರೆ ಏನಾಗ್ತದೆ, ಹಾಗೆ ಹೀಗೆ ಅಂತ. ನಾನು ಹತ್ಕೊಂಡು ಭತ್ತ ಹಾಕಿಂಡೆ. ಹಾಗಾಗಿ ಈಗ ಬೇಗ ಹೋಗೋಣ ಬೇಗ ಬರೋಣ ಅಂತ. ರಮ್ಯ ಹಂಗೆ ಊಟ ಗೀಟ ಅಂತೇಳಿ ಹೇಳಿದ್ರೆ ಬಿಲ್ಕುಲ್ ಬೇಡ ಅನ್ಬೇಕು ಪಾರತಕ್ಕಾತ. ಊಟಕ್ಕೆ ಕೂರಂಗೇ ಇಲ್ಲ. ಅದಕ್ಕೂ ಒಂಥರ ತೊಂದರೆ ಪಾಪ. ನಿಂಗೆ ಹೇಳಕ್ಕೆ ನಮ್ಮನೇಲಿ ಒಂದು ಮದುವೆ ಅಂತ ಮಾಡಿಯಾ? ನಮ್ಮನೇಲಿ ಇವರಿಗೂ ಗೊತ್ತಿಲ್ಲಪ್ಪ. ಅವರು ಅತ್ಲಾಗ ತೋಟಕ್ಕೆ ಹೋದಕ್ಕೂ ಇತ್ಲಾಗ ಬಂದೀನಿ. ಇದು ಸಾರದಿಗೂ ಸಣ್ಣಗೆ ಒಂಥರ ಗುಮಾನಿ ಶುರು ಆತೆ. ಎಂತಕ್ಕೆ ಅಂತ ಒಂದು 2-3 ಸತಿ ಕೇಳ್ತು. ಸೀತಾಕ್ಕೆ ಹಂಗೆ ಅರ್ಜೆಂಟ್ ಬರೋಕ್ಕೆ ಹೇಳ್ತಿರ್ಲಲ್ಲ, ಎಂತ ಏನಾಗಿದೆ ಅಂತ. ನಂಗೆ ಗೊತ್ತಿಲ್ಲ ಮರತಿ, ಈಗ ಅಲ್ಲಿಗೆ ಹೋದ್ಮೇಲೆ ಗೊತ್ತು ಅಂದೆ. ಏನು ಗೊತ್ತಿಸಾಯ್ತಿ ಮತ್ತೆ. ಆದರೂ ಅದಕ್ಕೆ ಸ್ವಲ್ಪ ಒಂಥರ ಸಂಶಯನೇ ಬಂದದೆ. ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ. ಈಗ ಹೇಳದ ಬಿಡದ ನಿನ್ನ ಹತ್ರ ಕೇಳ್ಕೊಂಡು ಹೇಳೋಣ ಅಂಥೇಳಿ ಯೋಚನೆ ಮಾಡ್ಕೊಂಡು ಬಂದೀನಿ. ಅಲ್ಲ, ಶಾರದನೋ ಈಗ ಮೊದಲಿನಂಗಿಲ್ಲ ಪಾರತಕ್ಕ. ಹೇಳಿ ನೀವು ಗೊತ್ತಾಗ್ತದೆ, ಅದಕ್ಕೂ ಸುಖ ಕಷ್ಟ ಗೊತ್ತಾಗ್ತದೆ. ಅದು ಅಲ್ಲದೆ ಪಾಪಣ್ಣಗೆ ಈಗ ಹೆಂಗೂ ಗೊತ್ತಾಗ್ತದೆ. ಈಗ ಅವ ಎಷ್ಟಾದರೂ ಹೆಂಡತಿ ಹತ್ರ ಹೇಳದೇ ಇರ್ತಾನ. ಅವನು ಹೇಳಿ ಕಡಿಕೆ ನೀವು ಹೇಳದೇ ಇದ್ದರೆ ಸುಮ್ಮನೆ ಅದ್ರ ಮನಸ್ಸಿಗೆ ಒಂಥರ ನಿಮ್ಮ ಮೇಲೆ ಬೇಜಾರಾದಂಗೆ ಆಗ್ತದೆ. ಅರಾಗಲೇ ಬೇಡ. ಹಿಂಗಾಗಿದೆ ಪೂರ್ತಿ ಅಲ್ದಿದ್ರು ಸ್ವಲ್ಪ ಈಗ ಹಿಂಗೆ ಮಾಡ್ತಾ ಇದ್ದಾರಂತೆ ಅಂತ ಹೇಳಿ ಗೊತ್ತಾಗ್ತದಲ್ಲ. ಈಗಲ್ಲಿ ನಾವು ಹೋಗಿ ನೋಡ್ತೀವಲ್ಲ, ಆಮೇಲೆ ಹೇಳ್ತೀನಿ ಏನು ಹೇಳಬೇಕು ಅಂತ. ಹೇಳದೆ ಇದ್ರೂ ತಪ್ಪಾತದ ಪಾರತಕ್ಕ. ಈಗ ನಾವು ಹಂಗಾರೆ ಮನೆ ಮನುಷ್ಯರಲ್ಲನೋ ಇವರು, ಅವರಿಗೆಲ್ಲ ಹೇಳೋಕ್ಕಾಗ್ತದೆ, ನಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಂತ ಯಾರು ನಾವಾರು ಹಾಗೆ ತಿಳ್ಕೊಳಲ್ಲ ನಾವು. ನೀ ಹೇಳೋದು ಒಂದು ಹೌದಯ್ಯ, ಹೌದಲ್ಲ, ಹೇಳ್ತೀನಿ. ಆದರೆ ಒಂದು ಕೆಲಸ ಸೀತಾ, ಪಾಪಣ್ಣ ಎಲ್ಲದನ್ನೂ ತಗೊಂಡೋಗಿ ಹೇಳಲ್ಲ ಹೆಂಡತಿ ಹತ್ರ. ಈಗ ಅನಿಲ್ ಹುಡುಗ ಯಾರ ಹತ್ರ ಹೇಳಬೇಡಿ ಪಾಪಣ್ಣಣ್ಣ, ನೀವು ಶಾರದಕ್ಕನ ಹತ್ರನೂ ಹೇಳಬೇಡಿ ಅಂದರೆ ಹೇಳಲ್ಲ. ನನ್ನ ಹತ್ರ ಹೇಳ್ತಾನೆ, ಅದ್ರ ಹತ್ರ ಹೇಳಲ್ಲ. ಹೇಳೋದಷ್ಟೇ ಪಾರತಕ್ಕ, ಯಾರ ಹತ್ರನೂ ಹೇಳಲ್ಲ ಅಂತ. ಹಂಗಾಗಲ್ಲ. ಯಾವ್ದಾರು ಒಂದು ಇದ್ರಲ್ಲಿ ಬಾಯಿ ಬಿಡಲೇಬೇಕಾಗ್ತದೆ. ನಮ್ಮ ಮನೇಲಿ ಇವ್ರನ್ನೇ ತಗೊಳ್ಳಿ, ಏನು ನೇರ ನನ್ನ ಹತ್ರ ಹೇಳ್ತಾರಂತ ಮಾಡಿರಾ? ನಾನೇ ಕೆಲವೊಂದೆಲ್ಲ ಹೆಂಗಾರು ಮಾಡಿ ಬಾಯಿ ಬಿಡಿಸೋದು. ಎಂತ ಅದು ಅಲ್ಲಿ ಎಂತಕ್ಕೆ ಹೋಗಿದ್ರಿ, ಇಲ್ಲಿ ಎಂತಕ್ಕೆ ಹೋಗಿದ್ರಿ ಅಂತೇಳಿ ಹೆಂಗಾರು ಬಾಯಿ ಬಿಟ್ಬಿಡ್ತಾರೆ. ಹಾಗೆ ಆತದೆ ಪಾಪಣ್ಣಗೂ, ಹಾಗೆ ಆತದ. ರಾಗಲೇ ಬೇಡ, ನೀವು ಹೇಳೋದು ಹೇಳಿ. ನಾ ಹೇಳಿನಿ ಅಂತ ನೀನು ನಿನ್ನ ಗಂಡನ ಹತ್ರನೂ ಹೇಳೋಕ್ಕೋಗ್ಬೇಡ ಮರತಿ ಅನ್ನಿ. ಅಲ್ಲಿಗೆ ಮುಗ್ದು ಹೋಗ್ತದೆ. ಅಲ್ಲೇ ಸೀತಾ, ಈಗ ನಾನು ಹೇಳಿ ಪಾಪಣ್ಣ ಹೇಳ್ದೆ ಇದ್ರೆ ಅವರಿಬ್ರು ಗಂಡ ಹೆಂಡತಿ ಮುದ್ದೆ ಮತ್ತೆ ಅಂತಾರು ಶುರು ಆಗಲ್ಲನೇ. ಹೌದು ಮಾರ, ಇದು ಒಂದು ಹೌದು. ನಾನು ಈ ಥರ ಯೋಚನೆ ಮಾಡಲ. ಪಾಪಣ್ಣಗೂ ಹೇಳಿ ಪೂರ್ತಿ ಗುಟ್ಟು ಮಾಡೋಕೆ ಅದೇನು ಕಂಡರಳಲ್ಲ ಮನೆ ಮನಸ್ತಿ, ಅದು ಹೆಂಗೇನು ಎಲ್ಲರ ಹತ್ರನೂ ಹೇಳಕ್ಕೆ ಹೋಗಲ್ಲ, ಹೇಳಬೇಡ ಅಂತ ಹೇಳು ಅಂತ ಹೇಳಿ. ಹಾಗೆ ಮಾಡ್ತೇನೆ. ಆದರೂ ಸೀತನಾಗ ಏನ ಮಾಡೋದ ಪಾಪ, ಸುಮ್ಮನೆ ಹೇಳಬಾರ್ದು. ರಘುವೀರಣ್ಣ ಯಾರಿಗೊಂದು ಅನ್ಯಾಯ ಮಾಡ್ತಾರಲ್ಲ, ಒಂದು ಮನೆ ಕೆಲಸಕ್ಕೆ ಹೋಗೋರಿಗೆ ಆಗಲಿ, ಆಚೆ ಈಚೆ ಮನೆಯವರಿಗೆ ಆಗಲಿ, ಕಷ್ಟ ಅಂದಲ್ಲಿಗೆ ಹೋಗಿ ನಿಂತ್ಕೊಂಡಾರೆ. ಅವರಿಗೆ ಯಾಕೆ ಹಿಂಗೆ ಕಷ್ಟನೇ ನೋಡಲ್ಲ. ಆ ಮಗಿಗೊಂದು ಹಂಗೆ ಆಗ್ಬೇಕಾ? ಗಿರಾಚಾರ ಕೆಡದೆ ಇದ್ರೆ ಹೀಗೆಲ್ಲ ಹೆಂಗೆ ಆತದ ನೋಡೋಣ ಹೇಳು. ಅಷ್ಟು ಅದೇ ಹುಡುಗಿ ಬೇಕು ಅಂತ ಹೇಳಿ ತಾಯಿನಷ್ಟು ಇದ್ರ ಹಾಕ್ಕೊಂಡು ಮದುವೆ ಆದ ಹುಡುಗ ಆ ನಮ್ನಿ ಮಾಡ್ಬೇಕಾನೆ. ಈಗ ಎಂತ ಮನುಷ್ಯನ ಯೋಗ ಅಂತ ಹೇಳೋದ, ಎಂತ ಅಂತ ನೋಡೋದ? ಎಲ್ಲ ಅವ್ರವ್ರ ಹಣೆ ಬರ ಪಾರತಕ್ಕ. ನಾನಂತೂ ಕನಸು ಮುನ್ಸಲ್ಲೇ ಎಣ್ಸಿರ್ಲ ನೋಡಿ ಆ ಹುಡುಗ ಹಿಂಗೆ ಮಾಡ್ತಾನೆ ಅಂತ. ಅವಳ ಹಣೆಯಲ್ಲಿ ಹಿಂಗೆ ಬರೆದಿತ್ತು ಎಂಥದ. ಆದರೆ ಈಗ ತೊಂದರೆ ನಲ್ಲ ದೇವ್ರು ನಡೆಸ್ಕೊಟ್ಟು ಯಾವುದಕ್ಕೂ ಏನು ಕಮ್ಮಿ ಇಲ್ಲ, ಮಾಡ್ಕೊಂಡು ಹೋಗ್ಬೋದು. ಇವರಿಗೆ ಬಹುಶಃ ಮಗಳು ಏನು ಮಾಡ್ತದೆ ನಾನು ಹೋದ್ಮೇಲೆ ಅಂತ ಹಂಗೇನೋ ತಲೆ ತಗೊಂಡಾರೋ ಏನೋ ಒಂದು ಆಗಿದೆ. ಹಾಗಾಗಿ ಈಗ ಅವರೆಲ್ಲ ಎಲ್ಲರ ಹತ್ರ ಹಿಂಗೆ ಬಾಯಿ ಬಿಟ್ಟು ಹೇಳ್ಕಿನರೂ ಅಲ್ಲ. ಎಲ್ಲರೂ ಅನಿಲನ ಹತ್ರ ಒಂದೊಂದು ಹೇಳ್ತಿದ್ರೇನೆ. ಈಗೀಗ ಅನಿಲನ ಕಥೆನೂ ಹಿಂಗೆ ಹಾಕಿ ಕೂತದ. ಅವನು ಸುಮಾರು ದಿವಸ ಆಗಿತ್ತೇನೋ ಹೋಗಿದೆ.
ಹಾಗಾಗಿ ಅದನ್ನೇ ಮನಸ್ಸಿಗೆ ತಗೊಂಡ್ರಂತ ಕಾಣ್ತದೆ. ನೀವು ಹೇಳಿದ್ರಲ್ಲ ಪಾರತಕ್ಕ, ಯಾರಿಗೊಂದು ಅನ್ಯಾಯ ಮಾಡ್ತಾರಲ್ಲ ಹಂಗಲ್ಲ ಹಿಂಗಲ್ಲ ಅಂತ. ಮತ್ತು ನಮ್ಮನೇಲಿ ಇವ್ರು ಹೇಳ್ತಾರೆ ಭಾಳ ಉರಿದಿದ್ರು ಅವರು ಅಪ್ಪ ಮಕ್ಕಳು, ಅದಕ್ಕೆ ಈಗ ಅನುಭವಿಸ್ತಾರೆ ಅಂತ ಹೇಳ್ತಾರೆ ನೋಡಿ. ನಾ ಅವತ್ತಿಂದ ನಿಮ್ಮ ಹತ್ರ ಕೇಳಬೇಕು ಅಂತ ಮಾಡಿದ್ದೆ. ಅಲ್ಲ, ನಮ್ಮನೇಲಿ ಇವರು ಒಂದೊಂದು ಸತಿ ಹೇಳ್ತಿರ್ತಾರೆ, ರಘುವೀರಣ್ಣ ಎಂತ ಮಾಡಲ ಅವ್ರ ಅಪ್ಪ ಮಾತ್ರ ಭಾಳ ಒಂಥರ ಸೂಲ್ ಮರ್ಗಿಸಿದ್ರಂತೆ. ಕೆಲಸದವ್ರನ್ನ ಪಲಸ್ತಾರನ್ನ ಎಲ್ಲ ಹೊಟ್ಟೆಗೆ ಸರಿ ಕೊಡದೆ, ಸಂಬಳ ಸರಿ ಕೊಡದೆ. ಅವಾಗೆಲ್ಲ ಈಗಿನ ಹಂಗೆ ಅಲ್ಲಲೇ, ಎಲ್ಲ ಕಡೆನೂ ಹಂಗೆ ಇತ್ತು. ಏನಿಲ್ಲದೆ ಹೊದ್ಗಿರಾಚಾರ ಇವರಿಗೆ ಬಂದು ಹಿಡ್ಕೋಬೇಕಾ? ಈಗ ಹಂಗೆ ಮಾಡಿದಾರೆಲ್ಲ ಪೂರ್ತಿ ಜನಕ್ಕೆ ಹಾಗೆ ಆಗ್ಯದ. ಈಗ ಅದೊಂದು ಎಲ್ಲ ಹೇಳ್ತಾರೆ ನೋಡು. ಈಗ ರಘುವೀರಣ್ಣನ ಅಪ್ಪ ಭಾಳ ಇದ್ಮೇಲೆ ನಮ್ಮ ಅತ್ತೆಮ್ಮನೂ ಹೇಳೋರು, ಆ ಮನುಷ್ಯ ಒಂದು ಏನು ಉರಿತಾನೇನೋ ಅಂತ. ಅವ್ರ ಹಂಗೆಲ್ಲ ಎಲ್ಲರಿಗೂ ಬೈಯರಲ್ಲ, ಅವ್ರು ಹೇಳೋರು. ಈಗ ಹಿಂಗಾಗಿದೆ ಒಟ್ಟಾಗಿರಾಚಾರ. ಏನು ಕೆಟ್ಟದ್ದು ಮಾಡಿದವ್ರಿಗೆ ಪೂರ್ತಿ ಕೆಟ್ಟದ್ದೇ ಆಗ್ತದ? ಎಷ್ಟು ಜನ ಹಂಗೆ ಮಾಡಿದವರೆಲ್ಲ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡಿಲ್ಲ ಹೇಳ. ಅದೊಂದು ಹೌದಯ್ಯ. ಹಂಗೆ ಒಳ್ಳೇದು ಮಾಡಿದವ್ರಿಗೆ ಪೂರ್ತಿ ಏನು ಸುಖ ಸಿಕ್ಕ್ಯದ? ಎಲ್ಲ ಇದಾಗದ ಆಗ್ಯದೆ. ಆದ್ರೆ ಪಾಪ ಆ ಮಗಿಗೊಂದು ಕಷ್ಟ. ಮತ್ತೆಂತ ಸೀತ, ನಂಗೆ ನೋಡಿ ಯಾರ್ಯಾರು ಹಂಗೆ ಕರ್ಮ ಮಾಡಿದ್ರು ಅನುಭವಿಸ್ತಾರೆ ಅಂತ ಹೇಳಿದಕ್ಕೂ ತುಂಬ ಸಿಟ್ಟು ಬರೋದು. ನೀ ಕಾಣರ್ಕೆ ನಾ ಯಾರಿಗೇನು ದ್ರೋಹ ಮಾಡಿದ್ನೆ? ನಮ್ಮ ಅಮ್ಮ ಆಗಲಿ ಅಪ್ಪಯ್ಯ ಆಗಲಿ ಒಬ್ರಿಗೊಂದು ಏನು ಅನ್ಯಾಯ ಮಾಡಿದಾರಲ್ಲ. ಯಾರ್ಯಾರು ಹೀಗೆ ಬಂದರೆ ಅದು ಮಕ್ಕಳಿಗೆ ಒಂದು ಹೊಲದವರಿಗೆಲ್ಲ ಬುದ್ಧಿ ಹೇಳ್ಯಾರ ಬಿಟ್ಟರೆ ಹಂಗಲ್ಲ ಹಿಂಗೆ ಅಂಥೇಳಿ ಒಂದು ಹೀಗೆಲ್ಲ ಹೊಚ್ಚಾಕಿ ಕೊಡೋದು ಮಾಡೋದು ಎಲ್ಲ ನಾನು ಕಾಣಲ ನೋಡು. ನಾನಂತೂ ಯಾರಿಗೂ ಹಂಗೆ ಮಾಡಲ ಬಿಡು. ಆದರೂ ನೋಡಿ ನಮ್ಮನೆ ಕತೆ ಏನಾಯ್ತು. ನನ್ನ ಜೀವಮಾನಕ್ಕೆ ಒಂದು ಉಂಬಾಕಿ ಕೂತ್ಕೊತಾ ಬಿಡು. ಜ್ಞಾನ ಮಾಡಿದ್ರೆ ನಾನು ಈಗ ಹಿಂಗೆ ರಘುವೀರಣ್ಣನ ಕತೆನೇ ಆಗಬೇಕಿತ್ತು. ಏನೋ ಗಟ್ಟಿ ಜೀವ ಆಗಿದ್ದಕ್ಕೆ ಇದ್ದೀನಿ. ಆದರೂ ಪಾರತಕ್ಕ, ಆಗಿದ್ದಾಗ ಹೋಗ್ಯದೆ. ಅದನ್ನೇ ಎಷ್ಟು ವರ್ಷ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀರಿ ನೋಡೋಣ ಹೇಳಿ. ಅದು ಮಾಡಿದ ತಪ್ಪೇ, ನಾನೇನಲ್ಲ ಅಂತ ಹೇಳಲ್ಲ. ಈಗ ಏನು ಮಾಡೋಕ್ಕಾಗ್ತದೆ? ಹಿಂಗೆ ಮಾಡಿ ಅದನ್ನೇ ಸಮ್ ಮಾಡೋಕ್ಕಾಗ್ತದ? ನೀವೇ ಒಂಚೂರು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಅಲ್ಲಿ ನೀವು ಹೇಳ್ತೀರಿ ಬಾಯಲ್ಲಿ ಹೇಳಿದ್ರೆ ಸುಲಭ ಅಲ್ಲ ಅಂತ. ಅದು ಒಂದು ಹೌದಯ್ಯ. ಬಿಡಿ ಆ ಮಾತೇ ಬಿಡಿ. ಬೇರೆ ಅಂತಾರ ಮಾತಾಡಿ ಹೆಜ್ಜೆ ಚುರುಕು ಮಾಡೋಣ. ಆದಷ್ಟು ಬೇಗ ಹೋಗೋಣ ಮಾರ್ರೆ, ಹೋಗಿ ಬರ್ಬೇಕಲ್ಲ. ಹೌದು ಮಾರತಿ, ನಾ ಎಂಥದ್ದು ಹಿಂಗೆ ಜ್ಞಾನ ಮಾಡ್ತಿದ್ನಲ್ಲ ಹಂಗಾಗಿದೆ. ಹತ್ತು ಬಿಟ್ಟಾಕತ್ಲೆ. ಬೇರೆ ಅಂತ ಮಾತಾಡೋದಲ್ಲ, ಈಗ ಹೆಜ್ಜೆ ಚುರುಕು ಮಾಡೋಣ. ಪಕ್ಕನ ಬರ್ಬೇಕು ಮಾರತಿ. ಹಿಂದೆ ಬರ್ತೀನಿ ಅಂತ ಹೇಳ್ಕಳ್ಸಿಯಾ ನೀನು ಪ್ರೇಮನ ಹತ್ರ? ಇವತ್ತೇ ಅಂತ ಹೇಳಿಲ್ಲ, 2-3 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ.